ಸ್ನೇಹಿತರೆ ನೋಡ್ತಿದ್ರಲ್ಲ ಮೇಡಮ್ ಸುನೀತಾ ಮೇಡಮ್ ಅಂತಂದೇಳಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಒಂದು ಲೇಡಿ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಈ ಮನೆ ನೋಡ್ತಾ ಇದ್ರಲ್ಲ, ಸೊ ಈ ಮನೆನೇ ಸಾಕ್ಷಿ. ಬನ್ನಿ ಆ ಮನೆ ತೋರಿಸ್ತಿದ್ದೀನಿ. ಓಕೆ, ಸೊ ಅವ್ರದ್ದು ಸ್ವಂತ ಮನೆಯನ್ನ ಅವ್ರು ಕಟ್ಸ್ಕೊಂಡಿದ್ದಾರೆ. ಸುನೀತಾ ಮೇಡಮ್, ಹೇಗೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಎಂಟ್ರಿ ಆಗಿದ್ದು? ಸರ್, ನಾನು ಒಂದು ಹೌಸ್ ವೈಫ್ ಆಗಿದೆ. ಹೆಲ್ತ್ ತುಂಬಾ ಸಮಸ್ಯೆ ಆಗಿರೋದ್ರಿಂದ ನಾನು ಪ್ರಾಡಕ್ಟ್ ದಿನೇಶ್ ಪಾಂಡೆ ಎಂಡಿ ಸರ್ ಇವತ್ತು ತುಂಬಾನೇ ಖುಷಿ ಪಡೋಂತ ವಿಚಾರ. ನಮ್ದು 10 ಗ್ರೂಪ್ ವಿಷಯ ಇದೆ. ಆದ್ರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್. ನಮ್ಮ ಜೀವನದಲ್ಲಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ನಮ್ಮ ಕಂಪ್ನಿ ಹೇಗಾಗಿ ನಮ್ಗೆ ಎಷ್ಟು ಖರ್ಚಾಗಿದೆ ಮೇಡಮ್ ಈ ಮನೆಗೆ? ಇದು ದೇವ್ರ ಮನೆ ಅಲ್ವಾ? ಹೌದು ಸರ್. ಸರ್ ಒಂದು ಟೋಟಲ್ ಆಗಿ ಒಂದು 70 ಲಕ್ಷ ಆಗಿದೆ ಸರ್. 70 ಲಕ್ಷ ಖರ್ಚು ಮಾಡಿ ಒಂದು ಮಹಿಳೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿ ಮನೆಯನ್ನ ಕಟ್ಸಿದ್ದಾರೆ. ಸೊ ಇದೊಂದು ಬೆಡ್ರೂಮು. ಓಕೆ, ಸೊ ಇದು ಹಾಲ್ ಈ ರೀತಿ ಇದೆ. ಆಮೇಲೆ ಇದು ಓಪನ್ ಕಿಚನ್ ನೋಡಿದ್ರಲ್ಲ, ಎಲ್ಲ ಹೈಫೈ ಆಗಿ ಯೂಸ್ ಮಾಡಿದ್ದಾರೆ. ಇವ್ರ ಜೊತೆಗೆ ಇವರು ಹಸ್ಬೆಂಡ್ ಅವರು ಸೇರ್ಕೊಂಡಿದ್ದಾರೆ. ಇಬ್ರು ಸೇರ್ಬಿಟ್ಟು ಒಂದು ಅದ್ಭುತವಾದಂತಹ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಈ ರೀತಿ ಕಟ್ಸಿದ್ದಾರೆ. ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ ಕಂಪನಿ ಯಾವುದು ಏನು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಒಂದು ಹೆಣ್ಮಗಳು ಹಾಗೂ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನ ಮನಸ್ಸಲ್ಲಿ ತಗೊಂಡ್ರೆ ಹೇಗೆಲ್ಲ ಮಾಡ್ಬೋದು ಅಂತ. ಬನ್ನಿ ಮೇಡಮ್ ಮೇಲ್ಗಡೆ ನೋಡೋಣ. ಇದು ಓಪನ್ ಡುಪ್ಲೆಕ್ಸ್ ಮನೆ. ಮೇಡಮ್, ನೀವು ಮಾಡ್ಬೇಕಾದ್ರೆ ಏನೋ ಕಷ್ಟ ಬರ್ಲಿಲ್ವಾ ನೆಟ್ವರ್ಕ್ ಮಾರ್ಕೆಟಿಂಗ್? ಸರ್ ತುಂಬಾ ಕಷ್ಟ ಸರ್. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನನ್ಗೆ ಆಗಲ್ಲ, ಮಾಡಕ್ ಆಗಲ್ಲ ಅಂತನಿದ್ದೆ ಸರ್. ಅದು ಮತ್ತೆ ನನ್ ಎಂಡಿ ಸರ್ ದಿನೇಶ್ ಪಾಂಡೆ ಸರ್ ನೋಡಿ ಅವ್ರು ಕಣ್ಣಿಲ್ದರೆ ಸಾಧನೆ ಮಾಡವ್ರೆ. ನನ್ಗೆಲ್ಲ ಇದೆ. ಆಮೇಲೆ ನನಗೂ ತುಂಬಾ ಕಷ್ಟ ಇತ್ತು, ಮನೆ ಕಡೆ ತುಂಬಾ ಕಷ್ಟ ಇರೋದ್ರಿಂದ ಅದ್ ಮಾಡ್ಬೋದು ಅಂತ ನಾನು ಚಾಲೆಂಜ್ ತಗೊಂಡೆ ಸರ್. ವೆರಿ ಗುಡ್. ಸೊ ಇವ್ರು ಯಾಕೆ ಮಾಡಿದ್ರು ಅಂತಂದ್ರೆ ಇವ್ರ ಹಸ್ಬೆಂಡ್ ಜಾಬ್ ಸಡನ್ ಆಗಿ ಹೋಯ್ತಂತೆ. ಅವರು ITI ಮಾಡಿದ್ರಂತೆ. ಜಾಬ್ ಹೋಗಿದ್ ಕೂಡ್ಲೇನೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಅವರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಪರ್ಚುನಿಟಿ ಸಿಗಿದೆ. ಫಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆ ಬಿಸ್ನೆಸ್ ಅಲ್ಲಿ ಫುಲ್ ಗಟ್ಟಿಯಾಗಿ ಕುತ್ಕೊಂಡು ಎಷ್ಟು ವರ್ಷ ಆಯ್ತು ಮೇಡಮ್? 9 ವರ್ಷ ಆಯ್ತು ಸರ್. ಗುಡ್. 9 ಇಯರ್ಸ್. 9 ವರ್ಷದಲ್ಲಿ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಮನೆಯನ್ನ ಕಟ್ಸಿದ್ದಾರೆ. ಇದೊಂದು ಹಾಲ್. ಇದು ನೋಡಿ ಸ್ಪೆಷಲ್ ಗೊತ್ತಾ, ಇದು ಟ್ರೈನಿಂಗ್ ಅಲ್ಲ ಮೇಡಮ್. ಸೊ ಅವ್ರ ಟೀಮ್ನವ್ರು ಬಂದ್ರೆ ಟ್ರೈನಿಂಗ್ ಮಾಡೋದಕ್ಕೆ ಮಾಡಿರುವಂತ ಹಾಲು. ಇಲ್ಲಿ ಹೆಚ್ಚು ಕಡಿಮೆ ಒಂದು 15-20 ಜನ ಕುತ್ಕೋಬಹುದು. ಅಲ್ಲಿ ಮಾರ್ಕರ್ ಬಿಟ್ಟು ಪೆನ್ ಬರುತ್ತೆ. ನಾನೊಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ನೆಟ್ವರ್ಕರ್ ಮನೆಯಲ್ಲಿ ಟ್ರೈನಿಂಗ್ ಹಾಲ್ ಇರುತ್ತೆ ಅಂತ ಮನೆ ಬರುತ್ತೆ ಅಂತ. ಬೇಕಾದ್ರೆ ನೋಡಿ, ಒಂದು 6 ವರ್ಷದ ಹಿಂದೆ ಮಾಡಿದ್ದೆ ವಿಡಿಯೋ. ಬಟ್ ಈ ಮನೆ ನೋಡಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ಇದು ಬಾಲ್ಕನಿ. ಓಕೆ, ಸೊ ಈ ರೀತಿ ಮಾಡಿದ್ದಾರೆ. ಮೇಡಮ್, ಏನ್ ಹೇಳ್ತೀರಾ ನೀವು ಲೇಡೀಸಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂದ್ರೆ? ಪ್ರತಿಯೊಬ್ರು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಲಿ ಲೇಡೀಸ್ ವರ್ಕ್ ಮಾಡ್ತಾ ಇದ್ರೆ ಜೆಂಟ್ಸ್ ಸಪೋರ್ಟ್ ಕೊಡಿ, ಜೆಂಟ್ಸ್ ವರ್ಕ್ ಮಾಡ್ತಾ ಇದ್ರೆ ಲೇಡೀಸ್ ಸಪೋರ್ಟ್ ಕೊಡಿ. ಆದ್ರೆ 1000 ಜನದಲ್ಲಿ ಯಾರೋ ಒಬ್ರು ಏನೋ ತಪ್ಪು ಮಾಡಿರ್ತಾರೆ. ಎಲ್ಲರೂ ಹಂಗಿರಲ್ಲ. ಜೀವನದಲ್ಲಿ ಒಂದು ಸಾಧನೆ ಮಾಡ್ಬೇಕು, ದೊಡ್ಡ ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ನೆಟ್ವರ್ಕ್ ಕಂಪ್ನಿ ತುಂಬಾನೇ ಅನುಕೂಲ ಆಗೈತೆ. ಸಾಮಾನ್ಯ ಮನುಷ್ಯರು ಒಂದು ದೊಡ್ಡ ವ್ಯಕ್ತಿಗಳಾಗಿ ನಾವು ಬೆಳಿಬಹುದು ಅಂತ ಹೇಳ್ತೀವಿ. ಸೂಪರ್ ಮೇಡಮ್. ಇದೆಲ್ಲ ಕಟ್ಸ್ಬೇಕಾದ್ರೆ ದುಡ್ಡು ನೀವೆಲ್ಲ ಒಂದೊಂದೊಂದೊಂದು ಹೊಂದಿಸ್ಕೊಂತ ಹೋದ್ರಿ. ಸೊ ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ರಿ? ಸರ್, ನಾನು ಬಿಜಾಪುರ ಎಲ್ಲ ಹೊರಗಡೆ ಹೋದ್ರೆ ವಾರ ಆಗತ್ತೆ ಸರ್. ನಾವು ಬರೋದು ಒಂದೊಂದು ವಾರ ಹೋಗ್ತಾ ಇದ್ರಂತೆ ಹೊರಗಡೆ. ಸೊ ದುಡಿಯೋದು ಬಹಳ ಕಷ್ಟ ಇದೆ. ಅದರಲ್ಲಿ ಒಂದು ಜೆನ್ಯೂನ್ ಒಳ್ಳೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವು 5 ವರ್ಷ 6 ವರ್ಷ ನಿಮ್ ಡೆಡಿಕೇಶನ್ ಆಗಿ ಕೊಟ್ಟು ಸಿಸ್ಟಮ್ ನ ಫಾಲೋ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ವಿಡಿಯೋ. ಓಕೆ, ಈ ವಿಡಿಯೋ ಎಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರಿಗೆ ಒಂದು ಪ್ರೂಫ್. ಒಂದು ಹೆಣ್ಮಗಳು ಏನೆಲ್ಲ ಸಾಧನೆ ಮಾಡಿದಾಳೆ ಅದನ್ನ ನೀವು ತೋರಿಸೋದಕ್ಕೆ. ಇದು ಬಾಡಿಗೆ ಬಿಟ್ಟಿದ್ದಾರೆ. ಸೊ ಒಂದು ಪ್ಯಾಸಿವ್ ಇನ್ಕಮ್ ಬರಲಿ ಅಂತ. ಓಕೆ, ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ಕೊಂಡಿದ್ದಾರೆ. ಸೊ ಇದು ಬಾಡಿಗೆಗೋಸ್ಕರ ಮಾಡಿದ್ದಾರೆ. ಓಕೆ, ಸೊ ಇದೇ ತಿಂಗಳು 11ನೇ ತಾರೀಕು ಅವ್ರದ್ದು ಗೃಹ ಪ್ರವೇಶ ಇದೆ. ನಾವೆಲ್ಲ ನೆಟ್ವರ್ಕರ್ಸ್ ನಮ್ಮ ನೆಟ್ವರ್ಕ್ ಲೀಡರ್ಗೆ ವಿಶ್ ಮಾಡೋಣ. ಮೇಡಮ್, ನನ್ನೆಲ್ಲ ಫಾಲೋವರ್ಸ್ ಗಳಿಂದ, ಸಬ್ಸ್ಕ್ರೈಬರ್ಸ್ ಗಳಿಂದ, ನನ್ನೆಲ್ಲ ಸ್ಟೂಡೆಂಟ್ಸ್ ಗಳಿಂದ ಹಾಗೂ ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟದಿಂದ ನಿಮಗೆ ಶುಭವಾಗ್ಲಿ. ಈ ರೀತಿ ಮನೆಗಳು ವರ್ಷಕ್ಕೊಂದೊಂದು 2 ವರ್ಷಕ್ಕೊಂದೊಂದು ಬರೋ ತರ ಆಗ್ಲಿ. ಓಕೆ, ಸೊ ನೀವು ಒಂದು 10 ಜನ ಲೇಡೀಸ್ಗೆ ಅಥವಾ 10 ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ಮಾದರಿ ಆಗಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ ಆಲ್ ದ ಬೆಸ್ಟ್. ನೀವು ಮೇಡಮ್ ಶರತ್ ಸರ್ ಫ್ಯಾಮಿಲಿ ಸಮೇತ ಬಂದವ್ರೆ. ತುಂಬಾನೇ ಖುಷಿ ಆಯ್ತು. ಆದ್ರೆ ಅವರು ಸರ್ ಬಿಜಿ ಇರೋದ್ರಿಂದ 11ನೇ ತಾರೀಕು ಬರಕ್ಕಾಗಲ್ಲ, ಅಂದೇವೆ ಹೋಗ್ತಿದ್ದು ಅಂತ ಬಂದ್ ಮಾತಾಡ್ತಾರೆ. ನಾ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸರ್ ಬರ್ತಾರೆ ಅಂತ. ಬಂದ್ಬಿಟ್ಟು ಫೋನ್ ಮಾಡಿದ್ರು. ನನ್ಗೆ ಆಶ್ಚರ್ಯ ಆಯ್ತು, ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಸೊ ಥ್ಯಾಂಕ್ ಯು ಸ್ನೇಹಿತರೆ. ಎಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ಈ ವಿಡಿಯೋ ಸೆಂಡ್ ಮಾಡಿ. ಮತ್ತೆ ಇನ್ನೊಂದು ಯಾರಾದರೂ ಸಾಧಕರು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನನಗೆ ಸಿಕ್ಕರೆ, ಸೊ ನಾನು ಪಯಣದಲ್ಲಿ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.